ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೇನೆ. ಲಾಸ್ಟ್ ಟೈಮ್ ನಾನು ಚಿಕ್ಕು ಐಸ್ ಕ್ರೀಮನ್ನು ಹೇಗೆ ಮಾಡೋದಂತ ತೋರಿಸಿಕೊಟ್ಟಿದ್ದೆ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದಲ್ವಾ. ನಾನು ಮ್ಯಾಂಗೋ ಐಸ್ ಕ್ರೀಮನ್ನು ಸಖತ್ತಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ತೋರಿಸಿಕೊಡ್ಲಿಕ್ಕಿದ್ದೆ. ಈಗ ಏನಾಗ್ಬಿಟ್ಟಿದೆ ಅಂದರೆ ಸ್ಕೂಲಿಗೆ ರಜಾ, ಮಕ್ಕಳು ಐಸ್ ಕ್ರೀಮ್ ಪಾರ್ಲರ್ಗಳಿಗೆ ನುಗ್ಗೋದು ಹೆಚ್ಚಾಗ್ಬಿಟ್ಟಿದೆ. ತುಂಬಾ ಸೆಕೆ ಅಲ್ವಾ, ಬೇಸಿಗೆ ಬಿಸಿಲು. ಹಾಗೆ ಐಸ್ ಕ್ರೀಮ್ ಪಾರ್ಲರ್ಗಳಿಗೆ ಹೋಗಿ ತಿನ್ನೋದು ತಪ್ಪಂತ ನಾನು ಹೇಳಲ್ಲ. ಆದರೆ ಯಾವುದನ್ನು ಕೂಡ ನಾವು ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ತುಂಬಾ ಹೈಜೆನಿಕ್ ಆಗಿರುತ್ತೆ, ಹೆಲ್ತ್ ಅಪ್ಸೆಟ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾವು ಮನೆಯಲ್ಲೇ ಡಿಫ್ರೆಂಟ್ ಐಸ್ ಕ್ರೀಮ್ಗಳನ್ನು ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಂಡು ತಿನ್ಬೋದಂತ ನಾನು ತೋರಿಸಿಕೊಡ್ತೇನೆ ನಿಮಗೆಲ್ಲ. ಓಕೆನಾ? ಹಾಗೆ check the mic and make sure it sound right boys. ಲಾಸ್ಟ್ ಟೈಮ್ ನಾನೊಂದು 2 years ಬ್ಯಾಕ್ ಮ್ಯಾಂಗೋ ಐಸ್ ಕ್ರೀಮನ್ನು ಮಾಡಿ ತೋರಿಸಿದ್ದೆ ಕುಕ್ ಲೈಕ್ ಸುಜಾದಲ್ಲಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ಜಾಯ್ನ್ ಆಗಿದ್ದೀರಾ ಅವರಿಗೋಸ್ಕರ ಇನ್ನೊಮ್ಮೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಕೊಟ್ಟಿರ್ತೇನೆ, ನೋಡ್ಕೊಂಡು ಬನ್ನಿ. ಅದು ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಸೊ ಇವತ್ತು ಕೂಡ ಮ್ಯಾಂಗೋ ಐಸ್ ಕ್ರೀಮನ್ನು ತುಂಬಾ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ತೋರಿಸಿಕೊಡ್ತೇನೆ. ಓಕೆನಾ? ಅದಕ್ಕೆ ಬೇಕಾಗಿ 2 ಮ್ಯಾಂಗೋ ತೊಗೊಂಡಿದ್ದೇನೆ, ಅದರ ಪಲ್ಪನ್ನು ತೆಗೆದಿಟ್ಕೊಂಡಿದ್ದೇನೆ ನೋಡಿ. ಹಾಗೆ 1 ಕಪ್ ಪಲ್ಪ್ ಆಗುತ್ತೆ ಕರೆಕ್ಟಾಗಿ ಮೆಷರ್ಮೆಂಟ್ ಅಂತ ನೋಡಿದರೆ. 1 ಕಪ್ ಪಲ್ಪಲ್ಲಿ ಈಗ ಎಕ್ಸ್ಟ್ರಾ ಏನೆಲ್ಲ ಆ್ಯಡ್ ಮಾಡ್ತಾ ಹೋಗೋಣ. 1 ಕಪ್ ಆಗುವಷ್ಟೇ ನಾನು ಮಿಲ್ಕ್ ಮೇಡನ್ನು ಹಾಕಿದ್ದೇನೆ, ಯಾಕಂದರೆ ಮ್ಯಾಂಗೋ ತುಂಬಾ ಸಪ್ಪೆ ಇತ್ತು, ಸ್ವೀಟೇ ಇದ್ದಿಲ್ಲ. ಅದಕ್ಕೋಸ್ಕರ. ಇಲ್ಲದಿದ್ದರೆ ಅರ್ಧ ಕಪ್ ಮಿಲ್ಕ್ ಮೇಡ್ ಸಾಕಾಗತ್ತೆ. ಆಮೇಲೆ 1 ಕಪ್ ಆಗೋಷ್ಟು ಮಿಲ್ಕ್ ತೊಗೊಂಡಿದ್ದೇನೆ, ಹಾಲನ್ನು. ಅದರ ನಂತರ ಅರ್ಧ ಕಪ್ ಆಗುವಷ್ಟು ಕ್ರೀಮನ್ನು ಆ್ಯಡ್ ಮಾಡಿದ್ದೇನೆ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸಲ. ಇವಿಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕಾಗುತ್ತೆ. ಈಗ ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ನಾನು ಮಿಕ್ಸ್ ಮಾಡಿದ ಒಂದು ಮಿಶ್ರಣ ಇದೆ ಅಲ್ವಾ, ಅದನ್ನು ಒಂದು ಸಲ ಹಾಕಿ ಈಗ ಅದರ ಮೇಲೆ ಪ್ಲಾಸ್ಟಿಕ್ ಕವರನ್ನು ಮುಚ್ಚಿ ಚೆನ್ನಾಗಿ ಮುಚ್ಚಳವನ್ನು ಮುಚ್ಚಿಬಿಡ್ತಾ ಇದ್ದೇನೆ. ಲಾಸ್ಟ್ ಟೈಮ್ ಚಿಕ್ಕು ಐಸ್ ಕ್ರೀಮಿಗೂ ಹೀಗೆ ಮಾಡಿ ತೋರಿಸಿದ್ದೆ, ನೀವು ನೋಡಿರ್ಬೋದು. ಯಾಕಂದರೆ ಪ್ಲಾಸ್ಟಿಕ್ ಮುಚ್ಚದಿದ್ದರೆ ಐಸ್ ಕ್ರಿಸ್ಟಲ್ಗಳಾಗುತ್ತೆ. 3 hours ಹೀಗೇ ಫ್ರೀಝರಲ್ಲಿ ಇಟ್ಟಾದಮೇಲೆ ತಿರ್ಗಾ ತೆಗೆದೆ ನಾನು. ಈಗ ಗಟ್ಟಿಯಾಗಿದೆ ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ. ಹಾಗೆ ಅದನ್ನು ಪುನಃ ನಾವು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸಲ ಗ್ರೈಂಡ್ ಮಾಡಿಬಿಟ್ರೆ ಸ್ಮೂತಾದ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ. ಈ ರೀತಿಯಲ್ಲಿದೆ ನೋಡಿ, ನಾನು ಸ್ಪೂನಲ್ಲಿ ತೆಗೆದು ತೋರಿಸ್ತೇನೆ. ಈ ರೀತಿ ರುಬ್ಕೋಬೇಕು. ಇನ್ನು ಪುನಃ ನಾವು ಸೇಮ್ ಪ್ಲಾಸ್ಟಿಕ್ ಕಂಟೈನರ್ ಮೊದಲು ಹಾಕಿದ್ವಲ್ಲ, ಅದಕ್ಕೇನೆ ಹಾಕಿ ಪ್ಲಾಸ್ಟಿಕ್ಕನ್ನು ಮುಚ್ಚಿ ಮುಚ್ಚಳವನ್ನು ಮುಚ್ಚಿ ಓವರ್ನೈಟ್ ಫ್ರೀಝರಲ್ಲಿ ಇಡಬೇಕು. ಇಲ್ಲದಿದ್ದರೆ 8ರಿಂದ 9 ಗಂಟೆವರೆಗೆ ಫ್ರೀಝರಲ್ಲಿ ಇಡಬೇಕಾಗತ್ತೆ. ಈ ರೀತಿ ಈವನ್ನಾಗಿ ಸ್ಪ್ರೆಡ್ ಮಾಡಿ ಪ್ಲಾಸ್ಟಿಕ್ಕನ್ನು ಮುಚ್ಚಿ ಪುನಃ ಮುಚ್ಚಳ ಮುಚ್ಚಬೇಕು. ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ನಾನು ಇಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಮಾಡಿ ತೋರಿಸ್ತೇನೆ ನೋಡಿ. ಯಾವುದೇ ರೀತಿ ಎಸೆನ್ಸ್ ಇಲ್ಲ, ಪೌಡರ್ಗಳಿಲ್ಲ, ಹೈಜೆನಿಕ್ ಆಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಹಾಗೆ ಏನು ಹೆಲ್ತ್ ಅಪ್ಸೆಟ್ ಆಗಲ್ಲ. ಈಗ ಓವರ್ನೈಟ್ ಇಟ್ಟಾದ ಮೇಲೆ ನೋಡಿ, ನಮ್ಮ ಐಸ್ ಕ್ರೀಮ್ ಫೈನಲಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿದೆ, ಚೆನ್ನಾಗಿರುತ್ತೆ. ನಿಮಗೆ ಯಾವ ರೀತಿ ಶೇಪಲ್ಲಿ ಇಷ್ಟ ಆಗುತ್ತೆ, ಸ್ಲ್ಯಾಬ್ ಆಗಲಿ ರೌಂಡ್ ಶೇಪು, ಹೇಗಾದರೂ ಕಟ್ ಮಾಡಿಕೊಂಡು ಅದನ್ನು ಪ್ಲೇಟಲ್ಲಿ ಇಟ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ಐಸ್ ಕ್ರೀಮ್ ಪಾರ್ಲರಲ್ಲಿ ಹೇಗೆ ಇರುತ್ತೆ ಹಾಗೆಯೇ ಬರುತ್ತೆ. ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲ ಥರದ ಹಣ್ಣನ್ನು ಉಪಯೋಗಿಸ್ಕೊಂಡು ಈಗ ಐಸ್ ಕ್ರೀಮ್ ಮಾಡ್ಬೋದು. ಈ ಐಸ್ ಕ್ರೀಮ್ ಮಾಡಿದ್ದು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ತುಂಬಾ ಈಸಿ ಅಲ್ವಾ, ಯಾವುದೇ ರೀತಿ ಎಸೆನ್ಸ್ ಇಲ್ಲ, ಪೌಡರ್ಗಳಿಲ್ಲ, ಏನಿಲ್ಲ. ತುಂಬಾ ಹೆಲ್ದಿ ರೆಸಿಪಿ ಇದು ಆ್ಯಕ್ಚುಲಿ. ಸೊ ನೀವು ಕೂಡ ಮಾಡ್ಕೊಂಡು ತಿನ್ನಿ, ಖುಷಿಯಾಗಿರಿ. ಇದನ್ನು ಎಲ್ರಿಗೂ ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟೇ ಬಿಡಿ ಆಯಿತಾ. ಹಾಗೆ ನನ್ನ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮಗೆ ಪುನಃ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.